ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಗಂಗಾವತಿ ನಗರದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ನಗರಸಭೆಯ ಮಾಜಿ ಸದಸ್ಯರಾದ ಕಾಸಿಂ ಸಾಬ್ ಗದ್ವಾಲ್ ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಮುಖಂಡರುಗಳು ಮತ್ತು ಇಕ್ಬಾಲ್ ಅನ್ಸಾರಿಯವರ ಕಟ್ಟ ಅಭಿಮಾನಿಗಳ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ಹಾಲುಗಳನ್ನು ವಿತರಣೆ ಮಾಡುವುದರ ಮೂಲಕ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬನ್ನಿ ಇಲ್ಲಿ ಬನ್ನಿ ಬನ್ನಿ ಒಂದು ಫೋಟೋ Consume dalte dođe dudu, gdje nek dječuru dalte dudu. ಸಣ್ಣ ಗ್ಲಾಸ್ ಇದ್ರೆ ಕೊಡ್ರಿ, ಹಾಲು ಕೊಡ್ತೀನಿ. ಅಭಿವೃದ್ಧಿ ಅಧಿಕಾರಿಗಳಾದ ಮಾಜಿ ಸಚಿವರು, ಬಡವರ ಬಂಧು ಅಂತ ಹೆಸರು ಪಡೆದಂಥ ನಮ್ಮ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿಯವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಗಂಗಾವತಿ ನಗರದಲ್ಲಿ ಮತ್ತು ಗಂಗಾವತಿ ಕ್ಷೇತ್ರದಲ್ಲಿ ಹಳ್ಳಿಗಳಲ್ಲಿ ಆಗಲಿ, ಇಲ್ಲಿ ಒಟ್ಟಟ್ಟಿ ಕ್ಯಾಂಪು, ಕ್ಯಾಂಪ್ ಕ್ಷೇತ್ರದಲ್ಲಿ ಅಭಿಮಾನಿಗಳು ಅವರು ತಕ್ಕಂತೆ ಬುಕ್ ವಿತರಣೆ ಮಾಡ್ತಾ ಇದ್ದಾರೆ, ಪೆನ್ಸಿಲ್ ವಿತರಣೆ ಮಾಡ್ತಾಯಿದ್ದಾರೆ, ಪೆನ್ ವಿತರಣೆ ಮಾಡ್ತಾಯಿದ್ದಾರೆ, ಬಟ್ಟೆ ವಿತರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಭಾಳ ಅದ್ದೂರಿಯಿಂದ ನಮಗೆ ಒಂದು ವೇಳೆ ಒಂದು ರೀತಿ ಹಬ್ಬ ಅಂತ ಕಾಣಿಸುತ್ತೆ ನಮಗೆ ಇದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿವಸ. ಅವರ ಅಂಗವಾಗಿ ಅನ್ಸಾರಿ ಸಾಹೇಬ್ರು ಹೇಳಿದರು ಫೋನ್ನಲ್ಲಿ, ಬ್ಯಾನರ್ ಹಾಕಿ ಅದು ಹಾಕಿ ಎಲ್ಲ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಬಡ ಬಗ್ಗರಿಗೆ ಊಟ ಕೊಡ್ರಿ, ಹಸಿರಿಗೆ ಊಟ ಕೊಡ್ರಿ, ಬಟ್ಟೆ ಇಲ್ದಾರ ಬಟ್ಟೆ ಕೊಡ್ರಿ ಅಂತ ಕೆಲಸ ಮಾಡಿರಿ, ನೀವು ಆಶೀರ್ವಾದ ಮಾಡಿ ಹೊರತಾಗಿ ನೀವು ಬ್ಯಾನರ್ ಹಾಕಿ ಹೂವು ಅಂತ ಹಾಕಿ ಇದು ಮಾಡಿ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳಿದರು. ಅದೇ ರೀತಿಯಾಗಿ ಅವರು ಮಾತಿಗೆ ತಪ್ಪದೆ ಆದರೂ ಅಭಿಮಾನಕ್ಕೆ ಬ್ಯಾನರ್ಗಳು ಜಗ್ಗಿ ಹಾಕಿದ್ದಾರೆ. ಅಭಿಮಾನಕ್ಕೆ ಅವ್ರ ಅಭಿಮಾನಕ್ಕೆ ಬ್ಯಾನರ್ಗಳು ಕೂಡ ಅವ್ರು ಸುಮ್ಕಿದ್ರೆ ಇನ್ನೂ ಊರು ತುಂಬಿಸ್ಬಿಡ್ತಿದ್ರೆ ಅಷ್ಟೊಂದು ಅಭಿಮಾನ ನಮ್ಮ ಇಕ್ಬಾಲ್ ಅನ್ಸಾರಿ ಅವರ ಮೇಲೆ. ಅವರು ಹುಟ್ಟಿದ ಹಬ್ಬದ ಅಂಗವಾಗಿ ನಾವು ಎಲ್ಲರೂ ಇವತ್ತು ಬೆಳಗ್ಗೆನೇ ಚನ್ನಬಸವ ತಾತನ ಗುಡಿಯಲ್ಲಿ ಅವರ ಹೆಸರಿನಲ್ಲಿ ಪೂಜೆ ಮಾಡಿಸಿ ಹಾಗೂ ದುರ್ಗಾದೇವಿ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹಾಗೂ ನಾವು ಕರ್ನೂಲ್ ಸಾಬ್ ದರ್ಗಾದಲ್ಲಿ ಹೋಗಿ ಓದಿಕೆ ಮಾಡಿಸಿ ಅವರಿಗೆಲ್ಲ ಆಶೀರ್ವಾದ, ಅವ್ರ ಹೆಸರು ಓದಿಕೆ ಮಾಡಿ ಅವರೆಲ್ಲ ಆಶೀರ್ವಾದಿಸ್ಬೇಕಂತೇಳಿ ನಾವೆಲ್ಲ ಕಳ್ಕಳಿಂದ ಕೇಳ್ತೀವಿ. ಈಗ ನಾವು ಈ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಣ್ಣು, ಹಾಲು, ಬ್ರೆಡ್ ಎಲ್ಲ ವಿತರಣೆ ಮಾಡ್ತಾಯಿದ್ವಿ ಡಾಕ್ಟರ್ ಸೌದಿ ನೇತೃತ್ವದಲ್ಲಿ. ಎಲ್ಲರೂ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ವಿ. ಅದೇ ಥರ ಈಗ ಮತ್ತೆ ನಾವು ಮಕ್ಕಳ ಆಸ್ಪತ್ರೆಗೆ ಕೂಡ ಹೋಗ್ತಾ ಇದ್ದೀವಿ ಹೆಚ್ಚಿಗೆ ಮಾಡಿ.
ಇದೆಲ್ಲ ಮಾಡಿ ಆಶೀರ್ವಾದ ಮಾಡಿದ್ರು. ವೃದ್ಧಾಶ್ರಮ ಕೂಡ ನಾವು ಬೆಳಗ್ಗೆ ನಮ್ಮ ಕಾರ್ಯಕರ್ತರಾದ ಬಳ್ಳಾರಿ ರಾಮಣ್ಣ ಅವರು ಇಲ್ಲಿ ಊಟದ ವ್ಯವಸ್ಥೆ ಮಾಡೋರು ಮಧ್ಯಾಹ್ನ ವೃದ್ಧಾಶ್ರಮದಲ್ಲಿ. ನಾವು ಹೋಗಿ ಅವ್ರಿಗೆ ಟಿಫನ್ ಮಾಡಿಸಿ ಬಂದ್ವಿ ಬೆಳಗ್ಗೆ 9 ಗಂಟೆಗೆ ಹೋಗಿ ಎಲ್ಲ ಈಗ ಬಡವರಿಗೆ ಅವ್ರಿಗೆ ವೃದ್ಧಾಶ್ರಮದಲ್ಲಿ ಟಿಫನ್ ನಾವು ಕೂಡ ನಾವು ಸಹ ಅಲ್ಲೇ ಟಿಫನ್ ಮಾಡಿ ಬಂದ್ವಿ. ಅವರೆಲ್ಲ ಆಶೀರ್ವಾದ ಅಂತೇಳಿ ನಾವು ಕೇಳ್ಕೊಂತೀವಿ. ದೇವ್ರನ್ನ ಎಲ್ಲರೂ ಸುಖಾಗಿರಲಿ, ಅವರು ನೆಮ್ಮದಿಯಾಗಿರಲಿ. ಅನ್ಸಾರಿಯವರ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಲು, ಬ್ರೆಡ್ಡು, ಬಾಳೆಹಣ್ಣು ಮತ್ತು ಸೇಬು ಹಣ್ಣುಗಳ ವಿತರಣೆಗೆ ಮಾನ್ಯ ಸಚಿವರ ಅಭಿಮಾನಿ ವರ್ಗದವರು ಆಗಮಿಸಿದ್ದಾರೆ. ಬಡವರಿಗೆ ಈ ರೀತಿ ಸಹಾಯ ಮಾಡುವಂಥ ಕಾರ್ಯಕ್ರಮ ನಿಜವಾಗಲೂ ಇದು ಶ್ಲಾಘನೀಯವಾದಂಥ ಕಾರ್ಯಕ್ರಮ. ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡೋದರ ಮುಖಾಂತರ ಬಡವರಿಗೆ ಸಹಾಯ ಮಾಡುವಂಥ ಒಂದು ಏನು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ ಅವರ ಮಾಜಿ ಸಚಿವರ ಮಾನ್ಯ ಅನ್ಸಾರಿ ಸಾಹೇಬರ ಅಭಿಮಾನಿ ಬಳಗಕ್ಕೆ ನಾನು ಆರೋಗ್ಯ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡಬಗ್ಗರಿಗೆ ಸಹಾಯ ಮಾಡುವಂತಹ ಒಂದು ಇದನ್ನು ದೇವರಿಗೆ ದಯಪಾಲಿಸಲಿ ಅಂತೇಳಿ ನಾನು ಹಾರೈಸ್ತೀನಿ. ಅದೇ ರೀತಿಯಾಗಿ ಮಾನ್ಯ ಸಚಿವರಿಗೆ ನಾನು ವೈಯಕ್ತಿಕವಾಗಿ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು, ದೀನದಲಿತರ ಬಂಧು, ಶಿಕ್ಷಣಕ್ಕಾಗಿ ಅತ್ಯಂತ ಒತ್ತು ಕೊಡ್ತಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಜನ್ಮದಿನದ ಪ್ರಯುಕ್ತ ನಮ್ಮ ನಗರಸಭೆ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕಾಸಿಂ ಸಾಬ್ ಗದ್ವಾಲ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಮುಖಂಡರು ನಾವೆಲ್ಲರೂ ಸೇರಿ ಇವತ್ತು ಸರ್ಕಾರಿ ಆಸ್ಪತ್ರೆಯೊಳಗಡೆ ಅನಾರೋಗ್ಯಕ್ಕೊಳಗಾಗಿರ್ತಕ್ಕಂಥವ್ರಿಗೆ ಆರೋಗ್ಯವನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ಗಳು ಕೆಲಸ ಮಾಡಿದರೆ ಅವರ ಆರೋಗ್ಯವನ್ನು ಸುಧಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಮುಖಂಡರು ಸೇರಿ ನಮ್ಮ ನಾಯಕರ ಮಾರ್ಗದರ್ಶನದಂತೆ ಅವರು ಯಾವುದೇ ವಿಜೃಂಭಣೆಯಿಂದ ಅವರ ಜನ್ಮದಿನವನ್ನು ಆಚರಿಸಬಾರ್ದು ಅಂತೇಳಿ ಅವರೇನೋ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಬಡವರಿಗೆ ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಅಭಿಮಾನವನ್ನು ತೋರಬೇಕು ಅಂತಕ್ಕಂಥ ನಾವೆಲ್ಲರೂ ನಿರ್ಧರಿಸಿ ಇವತ್ತು ಹಾಲು, ಬ್ರೆಡ್ಡು ಇದನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದ ಹೇಳಿ ನಮ್ಮ ನಾಯಕರಿಗೆ ಭಗವಂತ ಇನ್ನಷ್ಟು ಸ್ಥಾನಮಾನಗಳು ಕೊಡಲಿ ಮತ್ತು ಉತ್ತಮ ಆರೋಗ್ಯವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಕೇಳ್ಕೊಂಡು ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಕೊಡುವ ಉದ್ದೇಶ ಏನಪ್ಪ ಅಂದರೆ ನಮ್ಮ ಮುಖ್ಯ ನಾಯಕರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ 63ನೇ ಜನ್ಮದಿನೋತ್ಸವವನ್ನು ಆಚರಿಸಲಿಕ್ಕೆ ನಾವು ಕೂಡಿರ್ತೇವೆ. ಭಗವಂತನಲ್ಲಿ ಆ ಅಲ್ಲಾನಲ್ಲಿ ನಾವು ಕೇಳಿಕೊಳ್ಳಂದರೆ ಆ ಅಲ್ಲಾಹನು ನಮ್ಮ ಮುಖ್ಯ ನಾಯಕರನ್ನು ಇನ್ನೂ ಹೆಚ್ಚು ಸೇವೆ ತೋಳಿ ಬಡವರಿಗೆ, ದೀನದಲಿತರಿಗೆ ಉದ್ಧಾರ ಮಾಡಲಿಕ್ಕೆ ಅಲ್ಲಾಹನು ಇವ್ರಿಗೆ ಜಾಸ್ತಿ ಇನ್ನೂ ಶಕ್ತಿ ಕೊಡಲಿ. ಹಾಗೂ ಮುಂದೆ ಬರುವಂಥ ವಿಧಾನಸಭೆಯಲ್ಲಿ ಅವರಿಗೆ ಮತ್ತೆ ಪುನಃ ಅವಕಾಶ ಅವರು ವಿಜೇತರಾಗಿ ಮುಂದೆ ಮತ್ತೆ ಇನ್ನೊಮ್ಮೆ ಮಿನಿಸ್ಟರ್ ಆಗುವಂಥ ನಮ್ಮೆಲ್ಲ ಇಚ್ಛೆ ಇರುತ್ತದೆ. ಹಾಗೂ ಅದಕ್ಕೋಸ್ಕರ ಇವತ್ತು ಶ್ರೀ ಕಾಸಿಂ ಸಾಬ್ ಗದ್ವಾಲ್ ಅವರ ನೇತೃತ್ವದಲ್ಲಿ ಇವತ್ತು ಬಡವರಿಗೆ ಹಾಗೂ ಈ ರೋಗಿಗಳಿಗೆ ಹಾಲು, ಹಣ್ಣು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. आज हमारे इकबाल अंसारी साहब इकबाल अंसारी साहब इसलिए हमारे पूरे गंगावती और हमारे उनके इकबाल अंसारी के सीजन में इतने दिन खुशखबरी इकबाल अंसारी साहब जन्मदिन के बारे में हमारे गढ़वाल का से और भी बांट रहे हैं. और इकबाल अंसारी साहब अभी अल्लाह ने अभी हिदायत दी हमारे समाज के लिए. ಅಲ್ಪಸಂಖ್ಯಾತರ ಪ್ರಮುಖ ಒಂದು ಲೀಡರ್ ಆದಂಥ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇವೆ. ಈ ಒಂದು ಸಮಯದಲ್ಲಿ ಬಡ ರೋಗಿಗಳಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಹಾಲು ಹಾಗೂ ಬ್ರೆಡ್ಡನ್ನು ವಿತರಣೆ ಮಾಡಲು ಬಂದಿದ್ದು ಇದೇ ಅಲ್ಲ, ಪ್ರತಿ ವರ್ಷವೂ ನಾವು ಅನ್ಸಾರಿ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಅಧಿಕಾರಕ್ಕೆ ಬರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು, ಬಡವರ ಬಂಧು, ದೀನದಲಿತರ ನಾಯಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಆಗಿರುವಂಥ ಮಾಜಿ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಇಕ್ಬಾಲ್ ಅನ್ಸಾರಿಯವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿವಸ ಗಂಗಾವತಿಯ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ನಮ್ಮ
ಪಕ್ಷದ ಹಿರಿಯರು ಹಾಗೂ ಮಾಜಿ ನಗರಸಭಾ ಸದಸ್ಯರಾದಂಥ ಕಾಸಿಂ ಸಾಬ್ ಗಜ್ವಾಲ್ ಅವರ ಕಾಸಿಂ ಸಾಬ್ ಗಜ್ವಾಲ್ ಅವರು ನಮ್ಮ ಪಕ್ಷದ ಹಿರಿಯರು ಅಲ್ಲದೆ ಅನ್ಸಾರಿ ಸಾಹೇಬರ ಅಪ್ಪಟ ಅಭಿಮಾನಿಗಳು. ಅವರು ಇವತ್ತು ನಮ್ಮ ಸಾಹೇಬರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಇರುವಂಥ ರೋಗಿಗಳಿಗೆ ಬ್ರೆಡ್ಡು, ಹಾಲು, ಹಣ್ಣನ್ನು ವಿತರಿಸುವ ಮೂಲಕ ಆಚರಿಸಬೇಕಂತೇಳಿ ಅವ್ರು ಅಂದ್ಕೊಂಡಿದ್ದರು. ಅದೇ ರೀತಿ ಮುಂಜಾನೆ ನಮ್ಮ ಗಂಗಾವತಿಯ ಆರಾಧ್ಯ ದೈವ ಕಾಯಕವಾಗಿ ಶ್ರೀ ಚನ್ನಬಸವ ತಾತನ ಮತ್ತು ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ದೇವಸ್ಥಾನಗಳಿಗೆ ಕಾರ್ಯಕರ್ತರೊಂದಿಗೆ ತೆರಳಿ ಇವತ್ತು ಅಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ನಂತರ ಕರ್ನೂಲ್ ಬಾಬಾ ದರ್ಗಾಕ್ಕೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಒಂದು ಹಬ್ಬವನ್ನು ಹುಟ್ಟುಹಬ್ಬವನ್ನು ನಮ್ಮ ನಾಯಕರು ಏನು ಹೇಳಿದರು ಅಂದರೆ, ಹುಟ್ಟುಹಬ್ಬವನ್ನು ಆಚರಿಸ್ರಪ್ಪ, ಆದರೆ ಈಗೆಲ್ಲ ಬ್ಯಾನರ್ ಹಾಕೋದು, ಅದನ್ನು ಮಾಡೋದು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಾರೆ ದುಡ್ಡನ್ನು, ಅದನ್ನು ಬಡವರಿಗೆ ಯಾರು ನಿರ್ಗತಿಕರಿದ್ದಾರೆ ಅಂಥವ್ರಿಗೆಲ್ಲ ಮಾಡಿ ದಾನ ಮಾಡಿ ಅದು ಹುಟ್ಟುಹಬ್ಬ ರೀತಿ ಮಾಡೋಕ್ಕೆ ಹೋಗೋದು. ಆದರೆ ಕಾರ್ಯಕರ್ತರಿಗೆ ಅವರ ಅಭಿಮಾನಿಗಳಿಗೆ ಅವರು ಬೆಂಗಳೂರಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಸಾಹೇಬರಿದ್ದರೂ ಕೂಡ ಇವತ್ತು ಒಂದು ಗಂಗಾವತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಗ್ತದೆ. ಗಂಗಾವತಿ ನಗರ ಅಲ್ಲದೆ ಗಂಗಾವತಿ ನಗರದ ವಿವಿಧ ವಾರ್ಡ್ಗಳಲ್ಲಿರ್ಬೋದು, ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ ಅಲ್ಲಿರುವಂಥ ಅಭಿಮಾನಿಗಳೆಲ್ಲರೂ ತಾವು ಸ್ವಂತ ಅವರ ತಮ್ಮ ಸ್ವಂತ ಖರ್ಚಿನಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಅವರ ಜನಪ್ರಿಯತೆ ಎಷ್ಟಿದೆ ಅನ್ನೋದು ಈಗ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಯಾಕಂದರೆ ಹುಟ್ಟುಹಬ್ಬನ ಒಬ್ಬೊಬ್ಬರು ಮಾಡಿಕೊಟ್ಟಿರ್ತಾರೆ, ನಾವೇ ಸ್ವಂತ ಖರ್ಚು ಮಾಡ್ಕೊಂಡು ಎಲ್ಲರನ್ನೂ ಕರೆಸಿ ಹುಟ್ಟುಹಬ್ಬನ ಮಾಡ್ಕೊಟ್ಟಿರ್ತಾರೆ. ಆದರೆ ನಮ್ಮ ಸಾಹೇಬರು ಯಾರಿಗೂ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿರಿ, ಹಂಗೆ ಮಾಡ್ರೆ ಹಿಂಗೆ ಮಾಡ್ರೆ ಅಂತ ಎಲ್ಲೂ ಹೇಳಿಲ್ಲ. ಆದರೂ ಕೂಡ ಎಲ್ಲರೂ ತಮ್ಮ ಸ್ವಂತ ಇಚ್ಛೆಯಿಂದ ತಮ್ಮ ಸ್ವಂತ ಖರ್ಚಿನಲ್ಲೇ ಇವತ್ತು ಅವ್ರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಯಾವುದಾಗಲಿ ಹುಟ್ಟುಹಬ್ಬಗಳನ್ನು ಒಬ್ಬರು ಹುಟ್ಟುಹಬ್ಬ ಮಾಡಬೇಕಂದ್ರೆ ಅದೇನು ಸಾಮಾನ್ಯ ಅಲ್ಲ. ಒಬ್ಬ ಮಹನೀಯರ ಹುಟ್ಟುಹಬ್ಬಗಳನ್ನು ಮಾಡ್ತೀವಿ, ನಾವು ಶರಣರ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ, ಜಯಂತಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಒಬ್ಬ ನಾಯಕನ ಹುಟ್ಟುಹಬ್ಬ ಆಚರಣೆ ಮಾಡಬೇಕಂದ್ರೆ ಅದು ಅವರವರ ಅಭಿಮಾನ, ಅವರವರ ಜನಪ್ರಿಯತೆ, ಅವರು ಜನರೊಂದಿಗೆ ಇರುವಂಥ ಸಂಪರ್ಕ, ಅವ್ರ ಜನರ ಜೊತೆಗೆ ಇರುವಂಥ ಕಾಳಜಿ ಅದು ಎತ್ತಿ ತೋರಿಸ್ತದೆ. ನಮ್ಮ ನಾಯಕರಿಗೆ ನಮ್ಮ ಕಾಯಕಯೋಗಿ ಚನ್ನಬಸವ ತಾತ, ಗ್ರಾಮದೇವತೆ ದುರ್ಗಾದೇವಿ, ಆಂಜನೇಯ, ಅಲ್ಲ ಮತ್ತು ಅವರ ಮೇಲೆ ಯೇಸು, ಪ್ರತಿ ಎಲ್ಲ ದೇವರುಗಳು ಕೂಡ ನಮ್ಮ ನಾಯಕರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು, ಜನಸೇವೆ ಮಾಡಲು ಹೆಚ್ಚಿನ ಶಕ್ತಿಯನ್ನು ನೀಡಲಿ, ಆಯುರಾರೋಗ್ಯ, ಶಾಂತಿ, ನೆಮ್ಮದಿ, ಸಂತೋಷ ಕೊಟ್ಟು ಕಾಪಾಡಲಿ.